ವೆಲ್ಕಮ್ ಟು ತಕ್ಷರ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ನ ಲೆವೆಲ್ 3 ಆ್ಯಂಡ್ ಲೆವೆಲ್ 4 ಕ್ವಶನ್ಸನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಇಸ್ 1 mole of the complex compound. This is CONH3 5 times Cl3. Okay, so this is pentamine trichlorocobalt. Okay, so this 1 mole of the complex compound gives 3 moles of the ions. See, 1 mole of the complex ಏನು ಮಾಡ್ತಿದೆ, 3 moles of ions ಅನ್ನ ಕೊಡ್ತಾ ಇದೆ when it is undergoes dissolution in water medium. So then 1 mole of the same complex reacts with a 2 moles of AgNO3. Okay, so ಇಲ್ಲೇನು ಪೆಂಟಾಮೈನ್ ಟ್ರೈಕ್ಲೋರೋಕೊಬಾಲ್ಟೇಟ್ ಕೊಟ್ಟಿದ್ದಾರೆ. ಸೊ ದ ಸೇಮ್ ಕಾಂಪ್ಲೆಕ್ಸ್ ಕಾಂಪೌಂಡು AgNO3 ಜೊತೆ 2 moles ಆಫ್ AgNO3 ಜೊತೆ ರಿಯಾಕ್ಟ್ ಆದರೆ ಸೊ ಎಷ್ಟು ಮೋಲ್ಸ್ ಆಫ್ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಕಾಂಪ್ಲೆಕ್ಸ್ ಇಸ್. ಸೊ ವೆನ್ 1 mole of the same complex reacts with 2 moles of AgNO3 solution to yield 2 moles of AgCl. ಸೊ ಇಲ್ಲಿ ಎಷ್ಟು ಮೋಲ್ಸ್ ಆಫ್ AgCl ಬರುತ್ತೆ ಅಂತಾನು ಹೇಳಿದ್ದಾರೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಕಾಂಪ್ಲೆಕ್ಸ್ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಕಾಂಪ್ಲೆಕ್ಸ್ ಅಂತ ಸಿ ನಾವು ಆಪ್ಷನ್ ಎ ಏನಿದೆ, ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಕೋಬಾಲ್ಟ್ ಇದೆ, ಮತ್ತೆ ಇಲ್ಲಿ NH3 4 times Cl2 NH3 ಅಂತ ಇದೆ, Cl2 NH3 ಅಂತ. Then next you have CONH3 5 times Cl2 ಇದೆ. Then CONH3 tries Cl3 2 moles of NH3 ಇದೆ. Then fourth option is CONH3 4 times Cl2 ClNH3 ಅಂತ ಇದೆ. ಸೊ ಈಗ ಈ ಎಲ್ಲ ಕಾಂಪ್ಲೆಕ್ಸಸ್ಸು ಅಯನೈಸ್ ಆದರೆ ಸೊ ಹಿಯರ್ ವಿ ಕ್ಯಾನ್ ಗೆಟ್ ವಾಟ್ 2 Cl ಮೈನಸ್ ಬರುತ್ತೆ ಮತ್ತೆ NH3 ಪ್ಲಸ್ ಬರುತ್ತೆ ಅಯನೈಸೇಷನ್ ಆದರೆ. ಓಕೆ, ಐ ಮೀನ್ ಡಿಸೊಲ್ಯೂಷನ್ ಇನ್ ವಾಟರ್ ಆದರೆ. ಸೊ ದೆನ್ ಅದೇ ಥರ ಇಲ್ಲಿ ಬಂದಾಗ ಇಫ್ ಯು ಕಮ್ ಟು ಸೆಕೆಂಡ್ ಆಪ್ಷನ್ನು, ಇಲ್ಲಿ ನಮಗೆ ಬಿಫೋರ್ ಅಯನೈಸ್ ಆಗುವಂಥ ಅಯಾನ್ಸ್ ವಿ ಹ್ಯಾವ್ ವಾಟ್ Cl ಮೈನಸ್ and outside we have anion this one species 2 Cl minus ಇದೆ, only 2 moles of Cl minus ಇದೆ. Then next ಇಲ್ಲಿ 2 moles of NH3 ಇದೆ and here we have Cl minus and NH3 plus ಅಂತ ಬರುತ್ತೆ. ಓಕೆ, ಸೊ ಈಗ ಇದರಲ್ಲಿ ನಾವು ಹಿಯರ್ ವಿ ಕ್ಯಾನ್ ಗೆಟ್ 3 ಅಯಾನ್ಸ್ ಆಗಿರೋದ್ರಿಂದ ಈ ಆಪ್ಷನ್ ರಾಂಗ್ ಆಗುತ್ತೆ. ಸೆಕೆಂಡ್ ಆಪ್ಷನಲ್ಲಿ ನಮಗೆ 2 Cl ಮೈನಸ್ ಇರೋದ್ರಿಂದ ಸೊ ನಾವು ಸೆಕೆಂಡ್ ಆಪ್ಷನ್ ಏನಿದೆ ಸೊ ಅದನ್ನು ಕೋಬಾಲ್ಟ್ NH3 ಈಗ ಇಲ್ಲೇನಿದೆ ನಮಗೆ ಕ್ವಶನಲ್ಲಿ, ಸೊ ದಟ್ ಈಸ್ CONH3 5 times. ಓಕೆ, NH3 5 times ಸೊ Cl3. ಸೊ ದಿಸ್ ಇಸ್ ದ ಗಿವನ್ ಕಾಂಪ್ಲೆಕ್ಸ್. ಸೊ ನಾವು ಇದಕ್ಕೆ ಅಯೋನಿಕ್ ಐಸೋಮರ್ಸ್ ಅನ್ನ ಬರ್ದಾಗ, ಅಯೋನಿಕ್ ಲಿಂಕೇಜ್ ಆಗುವಂತ ಐಸೋಮರ್ಸ್ ಅನ್ನ ಬರ್ದಾಗ ಸೊ ದಿಸ್ ಕಾಂಪ್ಲೆಕ್ಸ್ ವಿ ಕ್ಯಾನ್ ರೈಟ್ ಲೈಕ್, ಸೊ ಯಾವ ರೀತಿ ಬರೀಬಹುದು ಇದನ್ನ, ಸೊ NH3 5 times. ಸೊ ಒಳಗಡೆ ಒಂದು Cl ಅಂಡ್ ಔಟ್ಸೈಡ್ ವಿ ಕ್ಯಾನ್ ಶೋ ವಾಟ್ Cl2 ಅಂತ ನಾವು ಔಟ್ಸೈಡ್ ತೋರಿಸ್ಬೋದು. ಓಕೆ, ಸೊ ಈ ರೀತಿ ಈಗ ಏನು ಔಟ್ಸೈಡ್ ಆನಯಾನ್ Cl2 ಪ್ರೆಸೆಂಟ್ ಇದೆ. ಸೊ ಆ್ಯಂಡ್ ಇದ್ರ ಜೊತೆ ನಾವು 2 moles ಆಫ್ AgNO3ನ ನಾವು ಟ್ರೀಟ್ ಮಾಡಿದ್ರೆ, 2 moles ಆಫ್ AgNO3ನ ನಾವು ಟ್ರೀಟ್ ಮಾಡಿದ್ರೆ ಸೊ ನಮಗೆ ಏನು ಸಿಗುತ್ತೆ, ದಿಸ್ Cl ಮೈನಸ್ ಇಸ್ ಗೋಯಿಂಗ್ ಟು ರಿಪ್ಲೇಸ್ಡ್ ವಿತ್ NO3 ಮೈನಸ್ ರಿಪ್ಲೇಸ್ ಆಗಿಬಿಟ್ಟು ನಮಗೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಬೈ ಪ್ರಾಡಕ್ಟ್ ವಾಟ್ 2 moles ಆಫ್ AgCl ನಮಗೆ ಈಲ್ಡು ಆಸ್ ಎ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆ, ಸೊ ಈಗ ಇಲ್ಲಿ ಅಯಾನ್ಸ್ ಏನಾಗ್ತಾ ಇದೆ, ಇಂಟರ್ಚೇಂಜ್ ಆಗ್ತಿದೆ ಆ್ಯಂಡ್ ದ ಕಾಂಪ್ಲೆಕ್ಸ್ ವಿಲ್ ಬಿಕಮ್ಸ್ ವಾಟ್ CONH3 5 times Cl ಹಾಗೆ ಇರುತ್ತೆ ಆ್ಯಂಡ್ ಇನ್ ಪ್ಲೇಸ್ ಆಫ್ Cl2 ಏನಾಗುತ್ತೆ NO3 ಪ್ಲಸ್ ಬರುತ್ತೆ ಪ್ಲಸ್ 2 AgCl ನಮಗೆ ಆಸ್ ಎ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ. ಸೊ ಆಸ್ ಪರ್ ದ ಗಿವನ್ ಕ್ವಶನ್ ನಮಗೆ ದ ಸ್ಟ್ರಕ್ಚರ್ ಆಫ್ ದ ಕಾಂಪ್ಲೆಕ್ಸ್ ಏನಾಗುತ್ತೆ, CONH3 5 times. ಸೊ ಇಲ್ಲಿದೆ ಅಲ್ವಾ, CONH3 5 times Cl2 ಕಾಂಪ್ಲೆಕ್ಸ್ ಏನಿದೆ. ಸೊ ಇದು ಆಪ್ಷನ್ ಬಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಈಸ್ the yield of the when this pentamine
ಟ್ರೈಕ್ಲೋರೋ ಕೋಬಾಲ್ಟ್ ವೆನ್ ಇಟ್ ಇಸ್ ಟ್ರೀಟೆಡ್ ವಿತ್ 2 moles ಆಫ್ AgCl ಜೊತೆ ರಿಯಾಕ್ಷನ್ ಆದರೆ ನಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ, ಆಪ್ಷನ್ ಬಿ ಅಲ್ಲಿರುವಂಥ ಆನ್ಸರ್ ಸಿಗುತ್ತೆ. ಸೊ ಆಪ್ಷನ್ 3ಗೆ ಬಂದಾಗ, ಸೊ ಹಿಯರ್ ವಿ ಹ್ಯಾವ್ 2 moles ಆಫ್ NH3. ಸೊ ಈ 2 moles ಆಫ್ NH3ನ ನಾವು ಲೈಕ್ ಈ ಕಾಂಪ್ಲೆಕ್ಸ್ನ ನಾವು ಥರ್ಡ್ ಆಪ್ಷನ್ ಕಾಂಪ್ಲೆಕ್ಸ್ನ ಇಫ್ ವಿ ಟ್ರೀಟ್ ವಿತ್ AgNO3, ಸೊ ಹಿಯರ್ ದೆರ್ ಈಸ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, Ag ಮತ್ತೆ NH3 ರೀಪ್ಲೇಸ್ ಆಗುತ್ತೆ. ಸಾರಿ NO3 NH3ನ ರೀಪ್ಲೇಸ್ ಆಗಿ ನಮಗೆ AgNH3 ಬರುತ್ತೆ. ಸೊ ಆಸ್ ಪರ್ ದ ಕ್ವಶನ್ ದಟ್ ಈಸ್ ಆಲ್ಸೋ ದ ರಾಂಗ್ ಆಪ್ಷನ್. ಅಂಡ್ ಫೋರ್ತ್ ಆಪ್ಷನ್ ವಿ ಹ್ಯಾವ್ CONH3 4 times Cl2 ClNH3 ಅಂತ ಏನಿದೆ. ಸೊ ಹಿಯರ್ ಆಲ್ಸೋ ವಿ ಕೆನ್ ನಾಟ್ ಗೆಟ್ ದ ಲಿಂಕೇಜ್ ಐಸೋಮರ್ಸ್. ಸೊ ದಟ್ ವಿ ಕೆನ್ ಆಪ್ಟ್ ವಾಟ್, ಆಪ್ಷನ್ 2ನ ನಾವು ಆಸ್ ಅ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ಆಪ್ಷನ್ 2 is the right answer for this question. Okay, so the structure of complex is what, pentamine, chloro, this cobaltate, chloride ions ಅಂತ ನಾವು ಕಾಂಪ್ಲೆಕ್ಸ್ ಅನ್ನ ಆಸ್ ಆನ್ಸರ್ ಆಗಿ ಚೂಸ್ ಮಾಡ್ಬೋದು. Then next we'll move on to the next question. Then the primary and secondary valencies of chromium in the complex ion dioxalato chromium 3 are respectively. ಸೊ ಈಗ ಇಲ್ಲಿ ಏನು ಹೇಳ್ತಿದ್ದಾರೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿಸ್ ಬಗ್ಗೆ ಕ್ವಶನ್ನ ಕೇಳಿರೋದ್ರಿಂದ, ಸೊ ನಾವು ವರ್ನರ್ಸ್ ಪಾಸ್ಟುಲೇಟ್ಸ್ಗೆ ಹೋದಾಗ, ವರ್ನರ್ಸ್ ಪಾಸ್ಟುಲೇಟ್ಸ್, ಸೊ ವರ್ನರ್ಸ್ ಥಿಯರಿಯಲ್ಲಿ ಅವ್ರು ಏನು ಹೇಳ್ತಾರೆ, ಸೊ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಏನಿದೆ, ಸೊ ಆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಲ್ಲಿ ವರ್ನರ್ ಎಕ್ಸ್ಪ್ಲೈನ್ಡ್ ದ ವೇಲೆನ್ಸೀಸ್ ಆಫ್ ದ ಕಾಂಪ್ಲೆಕ್ಸಸ್. ಸೊ ಒಂದು ಪ್ರೈಮರಿ ವೇಲೆನ್ಸೀಸ್ ಅಂದ್ರೆ ಏನು, ಇನ್ ಎ ಕಾಂಪ್ಲೆಕ್ಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್ ಇಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕೆಂಡರಿ ವೇಲೆನ್ಸೀಸ್ ಇನ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಅದರಲ್ಲಿ ಪ್ರೈಮರಿ ವೇಲೆನ್ಸೀಸ್ ಇಸ್ ಡಿನೋಟೆಡ್ ಬೈ ದ oxidation state. Okay, oxidation state of the central metal atom. Oxidation state of what, central metal atom ಅನ್ನ he considered as what, primary valency ಅಂತ ಕನ್ಸಿಡರ್ ಮಾಡ್ತಾರೆ. and secondary valency is nothing but coordination number. Okay, so secondary valency is represented by what, coordination number. So coordination number is nothing but what, how many number of ligands are attached to the central metal atom. ಸೊ ಅದೇನಿದೆ ಅದನ್ನ ಅವರು ಸೆಕೆಂಡರಿ ವೇಲೆನ್ಸಿ ಅಂತ ಚೂಸ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಕೊಟ್ಟಿರೋಂಥ ಎಕ್ಸಾಂಪಲ್ ಅಲ್ಲಿ ನಮ್ಗೆ ಎಸ್, ಸೊ ಕೊಟ್ಟಿರೋಂಥ ಎಕ್ಸಾಂಪಲ್ ಏನು, ಡೈಕ್ಲೋರೋ. ಸೊ ಡೈಕ್ಲೋರೋ Cl2 ತಗೊಳ್ತೀನಿ, ಡೈಆಕ್ಸಲೇಟೋ ಅಂತ ಹೇಳಿದ್ದಾರೆ. ಸೊ ಡೈಆಕ್ಸಲೇಟೋ ಇಸ್ ವಾಟ್, C2O4 twice, ಡೈಕ್ಲೋರೋ ಡೈಆಕ್ಸಲೇಟೋ, ಕ್ರೋಮಿಯಂ 3 ಅಂತ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಐ ಆಮ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಸೊ ದಿಸ್ ಇಸ್ ವಾಟ್ ದ ಗಿವನ್ ಕಾಂಪ್ಲೆಕ್ಸ್. ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ವಾಟ್ ಇಸ್ ದ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ವೇಲೆನ್ಸಿ ಏನನ್ನ ಡಿನೋಟ್ ಮಾಡುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ನಾವು ಈ ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ನ ಫೈಂಡ್ ಔಟ್ ಮಾಡಿದ್ರೆ, ಸೊ ನಮಗೆ ಪ್ರೈಮರಿ ವೇಲೆನ್ಸಿ ವಿಲ್ ಬಿಕಮ್ಸ್ 3 ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ಈಗ ಪ್ರೈಮರಿ ವೇಲೆನ್ಸಿ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಕ್ರೋಮಿಯಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 3 ಬರುತ್ತೆ. ಮತ್ತೆ ಸೆಕೆಂಡರಿ ವೇಲೆನ್ಸಿ, ಸೊ ಹೌ ಮೆನಿ ನಂಬರ್ ಆಫ್ ಡೋನಾರ್ ಸೈಟ್ಸ್ ಇದೆ ಲಿಗ್ಯಾಂಡ್ಸ್ ಅಲ್ಲಿ ಅಂತ ಬಂದಾಗ, Cl2 ಇಂದ 2 ಡೋನಾರ್ ಸೈಟ್ಸ್ ಮತ್ತೆ C2O4 ಅಲ್ಲಿ ನಮಗೆ 4 ಆಕ್ಸಿಜನ್ ಇದೆ ಅಲ್ವಾ. ಸೊ 4 ಡೋನಾರ್ ಸೈಟ್ಸ್ ಆಕ್ಸಲೇಟ್ ಗ್ರೂಪ್ ಅಲ್ಲಿ ಪ್ರೆಸೆಂಟ್ ಇರೋದ್ರಿಂದ 4 + 2 6 ಲಿಗ್ಯಾಂಡ್ಸ್ ನಮಗೆ ಇನ್ನು ದೇ ಆಕ್ಟ್ ಆಸ್ ವಾಟ್, ಡೋನಾರ್ ಸೈಟ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ದಟ್ ವಿ ಕೆನ್ ಗೆಟ್ ವಾಟ್, ಸೆಕೆಂಡರಿ ವೇಲೆನ್ಸಿ 3 ಅಂತ ನಾವು 6 ಅಂತ ನಾವು ಚೂಸ್ ಮಾಡ್ಬೋದು. ಅಂಡ್ ದ ಪ್ರೈಮರಿ ವೇಲೆನ್ಸಿ ಇಸ್ 3 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸಿ ಕ್ವಶನ್ ಅಲ್ಲೇನೆ ನಮ್ಗೆ ಕ್ರೋಮಿಯಂದು ಆಕ್ಸಿಡೇಷನ್ ಸ್ಟೇಟ್ ಏನು ಅಂತ ಮೆನ್ಷನ್ ಮಾಡಿದ್ದಾರೆ, ಕ್ರೋಮಿಯಂ 3 ಅಂತ. ಸೊ ದಿಸ್ ಸ್ಮಾಲ್ ಪ್ಯಾರಂಥೆಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋಂಥ ರೋಮನ್ ಲೆಟರ್ ಅಲ್ಲಿ 3 ನಂಬರ್ ಡಿನೋಟೆಡ್ ಬೈ ವಾಟ್,
ದ ಪ್ರೈಮರಿ ವೇಲೆನ್ಸಿ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ಡಿನೋಟ್ ಮಾಡೋದ್ರಿಂದ ವಿ ಕ್ಯಾನ್ ಚೂಸ್ ದಟ್ ಆಸ್ ಎ ಪ್ರೈಮರಿ ವೇಲೆನ್ಸಿ, ಆರ್ ಎಲ್ಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಫಾರ್ ದ ಸೆಂಟ್ರಲ್ ಮೆಟಲ್ ಆಟಮ್ ಫಾರ್ ದಿಸ್ ಕಾಂಪ್ಲೆಕ್ಸ್. ಸೊ ಪ್ರೈಮರಿ ವೇಲೆನ್ಸಿ ಇಸ್ 3 ಆಗುತ್ತೆ ಅಂಡ್ ದ ಸೆಕೆಂಡರಿ ವೇಲೆನ್ಸಿ 6 ಆಗುತ್ತೆ. ಸೊ ನಮಗೆ ಆಪ್ಷನ್ 1 ಅಲ್ಲಿ 3,4 ಇದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. Second option is 4,3 and the third option is 3,6 ಇದೆ and the fourth option is 6,3 ಇರೋದ್ರಿಂದ ಆಪ್ಷನ್ 3 is the right answer ಅಂತ ನಾವು ಚೂಸ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ದ ಕಾಂಪ್ಲೆಕ್ಸ್ ವಿತ್ ದ ಫಾರ್ಮುಲಾ, ಸೊ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮುಲಾ ಕೊಟ್ಟಿದ್ದಾರೆ. ದಟ್ ಈಸ್ MS central metal atom, Cl3 is a one type of ligand and 4 moles of water. Okay, MCl3 into 4 moles of water. The coordination number of the metal M is 6. So ಈ metal ದು coordination number ಏನಂತ ಹೇಳ್ತಿದ್ದಾರೆ, 6 ಅಂತ ಹೇಳ್ತಿದ್ದಾರೆ. So that we can tell like this complex is having the octahedral geometry ಇರುತ್ತೆ ಅಂತ ನಾವು we can assume. Then and there is no molecule of hydration in it. So ಇದರಲ್ಲಿ ಯಾವುದೇ ರೀತಿ ಹೈಡ್ರೇಷನ್ ಇರೋದಿಲ್ಲ. and the volume of 0.1 molar AgNO3 solution needed to precipitate the free chloride ions in 200 ml of 0.01 molar solution of the complex is. See, ಈ ಕಾಂಪ್ಲೆಕ್ಸ್ ಏನ್ ಕೊಟ್ಟಿದ್ದಾರೆ, ಈ ಕಾಂಪ್ಲೆಕ್ಸ್ ಮೊಲಾರಿಟಿ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, 0.01 ಮೊಲಾರಿಟಿ ಕೊಟ್ಟಿದ್ದಾರೆ ಅಂಡ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಅಂಡ್ AgNO3 ಇನ್ನೊಂದು ಸೊಲ್ಯೂಷನ್ ಅನ್ನ ಏನ್ ಮಾಡ್ತಿದ್ದಾರೆ, ಈ ಕಾಂಪ್ಲೆಕ್ಸ್ ಒಳಗಡೆ ಆಡ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಅನ್ನ ನೀವು ಆಡ್ ಮಾಡಬೇಕು ಇನ್ ಆರ್ಡರ್ ಟು ಗೆಟ್ ದ 0.1 ಮೊಲಾರಿಟಿ ಆಫ್ sorry 0.1 molarity of AgNO3 solution. How much volume you need to add to get the precipitate of that complex ಅನ್ನೋದನ್ನ we need to find out. Okay, so ಈಗ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ we know one formula. Okay, so ಇಲ್ಲಿ ನಮ್ಗೆ ಏನ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, MCl3. Okay, MCl3 into 4 ವಾಟರ್ ಅನ್ನ ಸೊ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಕಾಂಪ್ಲೆಕ್ಸ್ ಅಲ್ಲಿ ಬರ್ದಾಗ, ಸೊ MCl2 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ವಾಟರ್ ಅನ್ನ ನಾನು 4 ಟೈಮ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಒಂದು Cl ಅನ್ನ ನಾನು ಆಚೆ ಬರಿತಾ ಹೋಗ್ತೀನಿ. ಓಕೆ, ಸೊ ಈಗ ಇದು ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಬಂದಿದೆ. ಸೊ ಈ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಬಂದಿರೋಂತ ಏನು ಕಾಂಪೌಂಡ್ ಕಾಂಪ್ಲೆಕ್ಸ್ ಏನಿದೆ ಇದರಲ್ಲಿ Cl ಮಾತ್ರ, ಕ್ಲೋರೈಡ್ ಏನಾಗುತ್ತೆ, ಅಯನೈಸ್ ಆಗುತ್ತೆ. ಕ್ಲೋರೈಡ್ ಇಸ್ ಗೋಯಿಂಗ್ ಟು ಅಯನೈಸ್ with the AgNO3 and it is going to form the precipitate ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ ಇದರಲ್ಲಿ what we need to calculate, see we need ಇದರಲ್ಲಿ what they have given. So the complex M1V1 of complex ಏನ್ ಕೊಟ್ಟಿದ್ದಾರೆ, so that sorry not complex AgNO3 ತಗೊಳ್ಳೋಣ. which one we are going to calculate, that let us take as a left side. that is equals to M2 into V2 of the complex in question ಅಲ್ಲಿ ಮೆನ್ಷನ್ ಮಾಡಿದ್ದಾರೆ both the volume and molarity. that I am going to consider on right side. so ಈಗ M1V1 of AgNO3 ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಮೊಲಾರಿಟಿ ಆಫ್ AgNO3 ಕೊಟ್ಟಿರೋದ್ರಿಂದ ಸೊ ಮೊಲಾರಿಟಿನ ರೈಟ್ ಸೈಡ್ಗೆ ತಗೊಳ್ತೀನಿ. V1 is equals to M2 into V2 divided by M1 ಅಂತ ಕನ್ಸಿಡರ್ ಮಾಡ್ತೀನಿ. then that is equal M2 and V2 with respect to complex which is given in the question and M1 V1 with respect to what, silver nitrate. so ಈಗ M2 ವ್ಯಾಲ್ಯೂ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಮೊಲಾರಿಟಿ ಆಫ್ ದ ಕಾಂಪ್ಲೆಕ್ಸ್ is 0.01 into volume of the complex is 200 ml ವಾಲ್ಯೂಮ್ ಅಂತ ತಗೊಳ್ತೀವಿ. and M1 molarity of the AgNO3 is how much they have given, 0.1 molarity ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರು 20 ml ಬರುತ್ತೆ. ಓಕೆ, ಸೊ ದ ವಾಲ್ಯೂಮ್ ಆಫ್ AgNO3 ನಮ್ಗೆ ಎಷ್ಟು ಬೇಕಾಗುತ್ತೆ, 20 ml ಆಫ್ AgNO3 ನಾವು ಕಾಂಪ್ಲೆಕ್ಸ್ ಅಲ್ಲಿ ಆಡ್ ಮಾಡಿದಾಗ ಸೊ ನಮಗೆ ಪ್ರೆಸಿಪಿಟೇಟ್ ಫಾರ್ಮ್ ಆಫ್ ದ ಕ್ಲೋರೈಡ್ ಅಯಾನ್ಸ್ ಆ ಸೊಲ್ಯೂಷನ್ ಅಲ್ಲಿ ಸಿಗುತ್ತೆ. ಸೊ ದ ಆನ್ಸರ್ ನಾವು 20 ml ಅನ್ನ ತಗೋಬೇಕಾಗುತ್ತೆ ಅಂತ ವಿ ಕ್ಯಾನ್ ಚೂಸ್. ಸೊ ಈಗ ಆಪ್ಷನ್ ಬಿ ಅಲ್ಲಿ ಯು ಕ್ಯಾನ್ ಸಿ ದ 20 ml ಆನ್ಸರ್, ಸೊ ದಟ್ ಯು ಕ್ಯಾನ್ ಚೂಸ್ 20 ml ಆಸ್ ಎ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಮೋಲಾರ್ ಅಯಾನಿಕ್ ಕಂಡಕ್ಟೆನ್ಸ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್.
ಸೊ ವಾಟ್ ದ ಮೋಲಾರ್ ಅಯೋನಿಕ್ ಕಂಡಕ್ಟೆನ್ಸ್ ಆಫ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಏನಿರುತ್ತೆ ಅಂತ ವಿಲ್ಸಿ. ಸೊ ಈಗ ನಮ್ಗೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ, ಆಪ್ಷನ್ 1 ಅಲ್ಲಿ PtCl4 ಇಂಟು 5NH3 ಅಂತ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ 2 ಅಲ್ಲಿ PtCl4 ಇಂಟು 4NH3 ಅಂಡ್ ಆಪ್ಷನ್ ಸಿ ಅಲ್ಲಿ PtCl4 ಇಂಟು 3NH3 ಅಂಡ್ ಆಪ್ಷನ್ 4 ಅಲ್ಲಿ ವಿ ಹ್ಯಾವ್ PtCl4 ಇಂಟು 2NH3 ಅಂತ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ all these are octahedral complexes, so which are having like molar ionic conductance ಯಾವ ರೀತಿ ಇರುತ್ತೆ ಅನ್ನೋದನ್ನ we need to arrange in a order wise ಅರೇಂಜ್ ಮಾಡಬೇಕಾಗುತ್ತೆ. ಸಿ ಯೂಶುವಲಿ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಏನಿದೆ ಅದರಲ್ಲಿ ಮೆಟಲ್ ಈಸ್ ಕೋಆರ್ಡಿನೇಟೆಡ್ ವಿತ್ 6 ಲಿಗ್ಯಾಂಡ್ಸ್ ಅಲ್ವಾ. ಸೊ ಈಗ ಮೆಟಲ್ ಏನಾಗಿರುತ್ತೆ 6 ಲಿಗ್ಯಾಂಡ್ಸ್ ಇಂದ ಕೋಆರ್ಡಿನೇಟ್ ಆಗಿರುತ್ತೆ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್, ಕರೆಕ್ಟ್ ಅಲ್ವಾ. ಅಂಡ್ ಸೊ ಈಗ ನಾವು 1 by 1 ಆಪ್ಷನ್ 1 ಆಪ್ಷನ್ 2 ವಿತ್ ರೆಸ್ಪೆಕ್ಟ್ ಟು ಲೈಕ್ ದಟ್ ನಾವು ಚೂಸ್ ಮಾಡೋದಾದ್ರೆ ಫಸ್ಟ್ ಆಪ್ಷನ್ ಅಲ್ಲಿ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ Cl4 ಅಯಾನ್ಸ್ ಇದೆ ಅಲ್ವಾ. ಈ 4 ಅಯಾನ್ಸ್ ಅಲ್ಲಿ ಓಕೆ ಒಂದು ಕಾಂಪ್ಲೆಕ್ಸ್ ಅಯಾನ್ ಆಗಿರುತ್ತೆ, ಒಂದು ಕಾಂಪ್ಲೆಕ್ಸ್ ಅಯಾನ್ ಪ್ಲಸ್ 3 Cl- ಅಯಾನ್ ಆಗಿರುತ್ತೆ. ಓಕೆ ಒಂದು ಕಾಂಪ್ಲೆಕ್ಸ್ ಅಯಾನ್ ಇರುತ್ತೆ, ಇನ್ನು ರಿಮೈನಿಂಗ್ 3 ಕ್ಲೋರೈಡ್ ಅಯಾನ್ಸ್ ಏನಾಗಿರುತ್ತೆ 3 Cl- ಅಯಾನ್ಸ್ ಇರುತ್ತೆ. ದೆನ್ ಸೆಕೆಂಡ್ ಆಪ್ಷನ್ ಅಲ್ಲಿ ಇಲ್ಲೂ ಏನು ನಮಗೆ PtCl4 4NH3 ಅಂತ ಇದೆ. ಓಕೆ PtCl4 4NH3 ಅಂತ ಇದೆ, 4 moles of NH3. ಸೊ ಇದರಲ್ಲಿ ನಮಗೆ ಸೊ 3 ಅಯಾನ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ರೆ ಸೊ ಒಂದು ಕಾಂಪ್ಲೆಕ್ಸ್ ಅಯಾನ್ ಆಗಿರುತ್ತೆ, ಒಂದು ಕಾಂಪ್ಲೆಕ್ಸ್ ಅಯಾನ್ ಪ್ಲಸ್ 2 Cl- ಅಯಾನ್ಸ್ ಆಗಿರುತ್ತೆ. ಅಂಡ್ ಆಪ್ಷನ್ 3 ಅಲ್ಲಿ 2 ಅಯಾನ್ಸ್ ಏನ್ ಮೆಟಲ್ ಲೈಕ್ ಸರೌಂಡ್ ಆಗ್ತಾ ಇರುತ್ತೆ ಲಿಗ್ಯಾಂಡ್ಸ್ ಲೈಕ್. ಸೊ ಇದರಲ್ಲಿ ಒಂದು ಕಾಂಪ್ಲೆಕ್ಸ್ ಅಯಾನ್ ಆಗಿರುತ್ತೆ ಪ್ಲಸ್ ಒಂದು Cl- ಅಯಾನ್ ಆಗಿರುತ್ತೆ. ಅಂಡ್ ಆಪ್ಷನ್ 4 ಅಲ್ಲಿ ದರ್ ಈಸ್ ನೋ ಅಯಾನ್ ಸೊ ಆರ್ ಅಟ್ಯಾಚ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ನಾವು ಹೇಳ್ಬೋದು. ಸೊ ಈಗ ಮೋಲಾರ್ ಕಂಡಕ್ಟೆನ್ಸ್ ನಮಗೆ ಆರ್ಡರ್ ವೈಸ್ ಹೇಳೋದಾದ್ರೆ ಮೋಲಾರ್ ಕಂಡಕ್ಟೆನ್ಸ್ ಆರ್ಡರ್ ವಿಲ್ ಬಿ ಲೈಕ್ first one will be greater than that of second one, will be greater than that of third one, will be greater than that of fourth one ಅಂತ ಹೇಳ್ಬೋದು. Because as we goes on down options no, so the number of moles of NH3 is decreasing. So NH3 here they are act as the neutral ligands ಆಗಿ ಆಕ್ಟ್ ಮಾಡುತ್ತೆ. ಅಂಡ್ Cl4 ಏನ್ ಅಟ್ಯಾಚ್ಡ್ ಆಗಿದೆ ಅದರಲ್ಲಿ ನಾವು ಏನನ್ನು ಮಾಡ್ತಿದ್ದೀವಿ ಅಯಾನ್ಸ್ ಏನೇನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ ಆಪ್ಷನ್ 1 ಅಲ್ಲಿ 4 ಅಯಾನ್ಸ್ ಏನಿದೆ ಅದರಲ್ಲಿ ಒಂದು ಅಯಾನ್ ವಿಲ್ ಆಕ್ಟ್ಸ್ ಆಸ್ ಎ ಕಾಂಪ್ಲೆಕ್ಸ್ ಅಯಾನ್ ಅಂಡ್ ಅನದರ್ 3 ವಿಲ್ ಆಕ್ಟ್ಸ್ ಆಸ್ ಎ Cl- ಆಗಿ ಆಕ್ಟ್ ಮಾಡುತ್ತೆ. ಓಕೆ ಸೊ ಆ ಥರ ಹೋದಾಗ ದ ಆರ್ಡರ್ ವಿಲ್ ಬಿ 1 ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ 2 ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ 3 ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್ ಆಫ್ 4 ಅಂತ ಇದೆ. ಸೊ ನಾವು ಈ ಏನು ಗ್ರೇಟರ್ ದ್ಯಾನ್ ದಟ್ ಆಫ್ ಹೋಗೋದಾದ್ರೆ ಈ ಆಪ್ಷನ್ ಇರುತ್ತೆ. ಅದೇ ನಾವು ಇದನ್ನ ರಿವರ್ಸ್ ಬರೆದಾಗ ಏನಾಗುತ್ತೆ ಆಪ್ಷನ್ 4 ವಿಲ್ ಬಿ ಲೆಸ್ಸರ್ ದ್ಯಾನ್ ದಟ್ ಆಫ್ ಆಪ್ಷನ್ 3 ದೆನ್ ಲೆಸರ್ ದ್ಯಾನ್ ದಟ್ ಆಫ್ ಆಪ್ಷನ್ 2 ದೆನ್ ಲೆಸರ್ ದ್ಯಾನ್ ದಟ್ ಆಫ್ ಆಪ್ಷನ್ 1 ಅಂತ ಬರುತ್ತೆ. ಓಕೆ ಸೊ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ವಾಟ್ ಮೋಲಾರ್ ಅಯಾನಿಕ್ ಕಂಡಕ್ಟೆನ್ಸ್. ಸೊ ನಮಗೆ ಈ ಆನ್ಸರ್ ಎಲ್ಲಿದೆ ಆಪ್ಷನ್ 4 ಅಲ್ಲಿ ನಮಗೆ ಈ ಆನ್ಸರ್ ಇರೋದ್ರಿಂದ ವಿ ಕ್ಯಾನ್ ಚೂಸ್ ದ ಆನ್ಸರ್ ಆಸ್ ಆಪ್ಷನ್ 4. ಆಪ್ಷನ್ 4 ನ ನಾವು sorry not option 4, sorry option 3 ಅಲ್ಲಿ we have the fourth one will be lesser than that of third one, will be lesser than that of second one, will be lesser than that of first one ಆಗಿರೋದ್ರಿಂದ we can choose option 2 is the right answer. Okay, so next question ಗೆ ಹೋಗೋಣ. Which of the following has largest number of isomers? So ಕೊಟ್ಟಿರೋಂಥ ಕಾಂಪ್ಲೆಕ್ಸಸ್ ಅಲ್ಲಿ ನೋಡಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂಡ್ ಆಪ್ಷನ್ 4 ಅಲ್ಲಿ ಸೊ ಯಾವ ಕಾಂಪ್ಲೆಕ್ಸ್ ಲಾರ್ಜೆಸ್ಟ್ ನಂಬರ್ ಆಫ್ ಐಸೋಮರ್ಸ್ ಅನ್ನ ಹೊಂದಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಇಫ್ ವಿ ಕಮ್ ಟು ದ ಐಸೋಮರ್ಸ್ ನೋಡಿ ಇದು ದಿಸ್ ಇಸ್ ಮೆಟಲ್, it is in a form of A4B2 form ಅಲ್ಲಿ ಇದೆ MA4B2 and ಇದು ಸೆಕೆಂಡ್ ಒನ್ ಬಂದಾಗ ಮೆಟಲ್ A5B ಫಾರ್ಮ್ ಅಲ್ಲಿ ಇದೆ ಅಂಡ್ ಥರ್ಡ್ ಫಾರ್ಮ್ ಅಲ್ಲಿ ಬಂದಾಗ ಮೆಟಲ್ A2B C ಅಂತ ಕೊಟ್ಟಿದ್ದಾರೆ.
ಅಂಡ್ 2+ ಚಾರ್ಜ್ ಇರುತ್ತೆ, ಕಾಂಪ್ಲೆಕ್ಸ್ ಅಯಾನ್ ಚಾರ್ಜು. ದೆನ್ ಫೋರ್ತ್ ಒನ್ ಅಲ್ಲಿ ಮೆಟಲ್ ಇದೆ, En ಟ್ವೈಸ್ ಇದೆ. ಓಕೆ, En ಅನ್ನ ನಾವು A2 ಅಂತ ತಗೊಳ್ತೀನಿ, B2 ಅಂತ ತಗೊಳ್ತೀನಿ. ದೆನ್ ವಿಚ್ ಈಸ್ ಹ್ಯಾವಿಂಗ್ ದ ಕಾಂಪ್ಲೆಕ್ಸ್ ಚಾರ್ಜ್ 2+ ಅನ್ನ ಹೊಂದಿರುತ್ತೆ. ಸಿ, ನಾವು ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್ ಅನ್ನ ನಾವು ಸ್ಟಡಿ ಮಾಡಿದೀವಿ. ಲೈಕ್ MA2B2 ಫಾರ್ಮ್ ಅನ್ನ ಸ್ಟಡಿ ಮಾಡಿದೀವಿ, MA3B3 ಫಾರ್ಮ್ ಅನ್ನ ಸ್ಟಡಿ ಮಾಡಿದೀವಿ, MABABXC ಸ್ಟಡಿ ಮಾಡಿದೀವಿ, ಅಂಡ್ ML-L2 ನ ಸ್ಟಡಿ ಮಾಡಿದೀವಿ. ಓಕೆ, ಸೊ ಅಂಡರ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ವಿ ಹ್ಯಾವ್ ಸ್ಟಡಿಡ್ ಸೋ ಮೆನಿ ಟೈಪ್ಸ್. ಸೊ ಈಗ ಅಂಡ್ ಆಲ್ಸೋ MA2B2 ಫಾರ್ಮ್ ಅನ್ನು ಸಹ ನಾವು ಸ್ಟಡಿ ಮಾಡಿದೀವಿ. ಸೊ ಈ ರೀತಿ ಬರೋದಾದ್ರೆ ದ ಟೈಪ್ಸ್ ಆಫ್ ದ ಜೊಮೆಟ್ರಿಕಲ್ ಐಸೋಮರ್ಸ್. ಸೊ ನಮ್ಗೆ ನೋಡಿ, ಈ ಯಾವ ಪೇರ್ಸ್ ಸಹ ನಮ್ಗೆ ಮ್ಯಾಚ್ ಅಪ್ ಆಗ್ತಾ ಇಲ್ಲ. ಲೈಕ್ ವಿ ಕೆನಾಟ್ ರೈಟ್ ದ n ನಂಬರ್ ಆಫ್ ಐಸೋಮರ್ಸ್ ಇನ್ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಅಂಡ್ ಥರ್ಡ್ ಆಪ್ಷನ್. ಸಿ, ಇಫ್ ವಿ ಕಮ್ ಟು ದ ಫೋರ್ತ್ ಆಪ್ಷನ್, ಸೊ ಈ ಆಪ್ಷನ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ಡ್ರಾ ದ ನಂಬರ್ ಆಫ್ ಲೈಕ್ ಲಾರ್ಜೆಸ್ಟ್ ನಂಬರ್ ಆಫ್ ಐಸೋಮರ್ಸ್ ಇನ್ ಆಪ್ಷನ್ 4. ಸಿ, ಫಾರ್ ಎಕ್ಸಾಂಪಲ್, ನಾನು ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್ ಅನ್ನ ತಗೊಳ್ಳೋದಾದ್ರೆ ಆಸ್ ಎ ಮೆಟಲ್ ಆಗಿ, ಸೊ ಹಿಯರ್ ವೇರ್ En represent what ethylene diamine ಅಂತ ರೆಪ್ರೆಸೆಂಟ್ ಮಾಡುತ್ತೆ, ಅಂಡ್ ವೇರ್ R represents ಆಲ್ಕೈಲ್ ಗ್ರೂಪ್ ಅಂತ ಡಿನೋಟ್ ಮಾಡುತ್ತೆ. ಸೊ ಈಗ ಈ ಸೆಂಟ್ರಲ್ ಮೆಟಲ್ ಆಟಮ್ ಅನ್ನ ನಾನು ಇಥಿಲೀನ್ ಕೋಬಾಲ್ಟ್ ಅಂತ ತಗೊಂಡು En ಅನ್ನ ನಾನು ಸೇಮ್ ಸೈಡ್ ಬರ್ಕೊಳ್ತೀನಿ, ಅಂಡ್ ರಿಮೈನಿಂಗ್ Cl ಅನ್ನ ಸೇಮ್ ಸೈಡ್ ಬರ್ಕೊಳ್ತೀನಿ. ಸಿ, ದಿಸ್ ಇಸ್ ಒನ್ ಫಾರ್ಮ್. This is what one form of the complex, and in one form also, another form also we can write from this. So En should be opposite side of the central metal atom represent ಮಾಡ್ತೀನಿ, and Cl. Okay, so ನೋಡಿ, ಇದು ಸಹ ಇನ್ನೊಂದು ಫಾರ್ಮ್ ಆಫ್ ವಾಟ್ ದ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಅಂತ ನಾವು ಈ ಕಾಂಪ್ಲೆಕ್ಸ್ ಗೆ ಹೇಳ್ಬೋದು. ಬಿಕಾಸ್ ಸೇಮ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆದ್ರೆ ಸಿಸ್ ಫಾರ್ಮ್, ಸೇಮ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಆನ್ ಆಪೋಸಿಟ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಆದ್ರೆ ಅದನ್ನ ನಾವು ಟ್ರಾನ್ಸ್ಫಾರ್ಮ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬೇರೆ ನಾವು ಕಾಂಪ್ಲೆಕ್ಸ್ ನ ತಗೊಂಡಾಗ ನೋಡಿ ಇದರಲ್ಲಿ, ಸೊ ಇನ್ ದಿಸ್ ಕಾಂಪ್ಲೆಕ್ಸ್ ವಿ ಕ್ಯಾನ್ ಏಬಲ್ ಟು ರೈಟ್ ಲೈಕ್ ಓನ್ಲಿ ಒನ್ ಲೆಸ್ ನಂಬರ್ ಆಫ್ ಐಸೋಮರ್ಸ್ ಅಂತ ನಾವು ಹೇಳ್ಬೋದು. ಬಟ್ ವಿ ಕ್ಯಾನ್ ಏಬಲ್ ಟು ರೈಟ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಐಸೋಮರ್ಸ್ ವಿಲ್ ಬಿ ಫ್ರಮ್ ವಾಟ್ ಆಪ್ಷನ್ 4 ಇಂದ ನಾವು ಲಾರ್ಜೆಸ್ಟ್ ಐಸೋಮರ್ಸ್ ಅನ್ನ ನಾವು ಬರೆಯೋ ಫಾರ್ಮ್ ಆಗಿರೋದ್ರಿಂದ MA2 and B2 we can opt option 5 as the option 4 is the answer for 5th question ಅಂತ ನಾವು ಚೂಸ್ ಮಾಡಬಹುದು. ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. Okay, next, which of the following compounds shows optical isomerism? So first, optical isomerism anta andre eno, when two or more isomers are having the same molecular formula. So enirutte, same molecular formula irutte, but differ in the rotation of plane polarized light. So plane polarized light towards clockwise ಅಥವಾ ಆಂಟಿ ಕ್ಲಾಕ್ವೈಸ್ ರೊಟೇಷನ್ ಮಾಡುವಂತ ಎಬಿಲಿಟಿ ಇರುವಂತ ಐಸೋಮರ್ಸ್ಗೆ ಸೊ ವಿ ಕಾಲ್ ಇಟ್ ಆಸ್ ವಾಟ್ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಕೊಟ್ಟಿರುವಂತ ಫಾರ್ಮ್ ಅಲ್ಲಿ ಸೊ ಯಾವುದು ಆಪ್ಟಿಕಲ್ ಐಸೋಮರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ದೇ ಆರ್ ಆಸ್ಕಿಂಗ್. ಸೊ ಫಾರ್ ದಿಸ್ ವಿ ಕ್ಯಾನ್ ಚೂಸ್ ದ ಆನ್ಸರ್. ನೋಡಿ, ಇಲ್ಲಿ ನಮಗೆ ಕ್ರೋಮಿಯಂಗೆ ಆಪ್ಷನ್ 1 ನಲ್ಲಿ ಕ್ರೋಮಿಯಂ ಇಸ್ ಅಟ್ಯಾಚ್ಡ್ ಟು ದ 3C2O4 ಆಕ್ಸಲೇಟ್ ಅಯಾನ್ಸ್. ಓಕೆ, 3 ಫಾರ್ಮ್ಸ್ಗೆ ಇದೇನಾಗಿದೆ, ಅಟ್ಯಾಚ್ ಆಗಿರೋದ್ರಿಂದ. ಅಂಡ್ ಇಲ್ಲಿ ಆಕ್ಸಲೇಟ್ ಏನಿದೆ, ಇಟ್ ಈಸ್ ಎ ಆಕ್ಸಲೇಟ್ ಅಲ್ಲಿ ದೆರ್ ಈಸ್ ಎ 2 ಡೋನಾರ್ ಸೈಟ್ಸ್ ಪ್ರೆಸೆಂಟ್ ಇರೋದ್ರಿಂದ, ಸೊ 2 ಡೋನಾರ್ ಸೈಟ್ಸ್ ಅಂತ ಅಂದ್ರೆ 3 moles ಆಫ್ C2O4 ಇರೋದ್ರಿಂದ ನಮಗೆ ಬೈಡೆಂಟೇಟ್ ಲಿಗೆಂಡ್ಸ್ ಅಂತ ನಾವು ಹೇಳ್ಬೋದು. ಸೊ 3 moles ಆಫ್, ಸೊ ಇಲ್ಲಿ 3 moles ಆಫ್ ಆಕ್ಸಲೇಟ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಸೆಂಟ್ರಲ್ ಮೆಟಲ್ ಆಟಮ್ ಕ್ರೋಮಿಯಂ ಏನಿದೆ, ಓಕೆ, ಕ್ರೋಮಿಯಂ is attached to the 3 moles of
bidentate ligand. ಸೊ ಆಕ್ಸಲೇಟ್ ಇಸ್ ವಾಟ್? bidentate ligand ಆಗಿರುತ್ತೆ. ಅಂದ್ರೆ 2 ಡೋನಾರ್ ಸೈಟ್ಸು ಈ ಆಕ್ಸಲೇಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. 3 moles ಆಫ್ bidentate ligand anions ಇರೋದನ್ನ ನಾವು ನೋಡ್ಬೋದು. ಸೊ 3 ligand anions in an octahedral geometry. ಸೊ ಅಂಡ್ 3 moles ಆಫ್ bidentate ligands ಇರೋದ್ರಿಂದ ಇಟ್ ಕೆನ್ ಏಬಲ್ ಟು ರೊಟೇಟ್. ಸೊ ರೊಟೇಟ್ ಮಾಡಿದಾಗ ನಮಗೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರೋದ್ರಿಂದ ಸೊ ಇಟ್ ಈಸ್ ಅನ್ ಆಪ್ಟಿಕಲಿ ಆಕ್ಟಿವ್ ಲೈಕ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ನಾವು ಹೇಳ್ಬೋದು. ಓಕೆ, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ. ಅಂಡ್ ಇಟ್ ಕೆನ್ ಏಬಲ್ ಟು ಪ್ರೆಡಿಕ್ಟ್ ಡಿ ಅಂಡ್ ಎಲ್ ಫಾರ್ಮ್ ಅನ್ನ ಪ್ರೆಡಿಕ್ಟ್ ಮಾಡುವಂತ ಎಬಿಲಿಟಿ ಇದಕ್ಕೆ ಇರುತ್ತೆ. ಅಂಡ್ ಇಟ್ ಕೆನ್ ಆಪ್ಟಿಕಲಿ ಆಕ್ಟಿವ್ ಅಂತ ಅಂದ್ರೆ ಇಟ್ ಕೆನ್ ಏಬಲ್ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಸೊ ಇಟ್ ಕೆನ್ ಏಬಲ್ ಟು ರೊಟೇಟ್ ವಾಟ್? ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುವಂತ ಎಬಿಲಿಟಿ ಈ ಟ್ರೈ ಆಕ್ಸಲೇಟೋ ಕ್ರೋಮಿಯಂಗೆ ಇರುತ್ತೆ. ಸೊ ಅದೇ ನಾವು ನೆಕ್ಸ್ಟ್ ಆಪ್ಷನ್ಗೆ ಬಂದಾಗ ಹೆಕ್ಸಾಸಯನೋ ಕೋಬಾಲ್ಟೇಟ್ ಏನಿದೆ, ಹೆಕ್ಸಾಸಯನೋ ಕೋಬಾಲ್ಟೇಟ್. ಸೊ ಇದರಲ್ಲಿ CN ಏನಿದೆ, ಸೊ CN ಮೈನಸ್ ಲಿಗ್ಯಾಂಡ್ಸ್ ಆರ್ ಲಿಂಕ್ಡ್ ಟು ದ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಸರೌಂಡ್ ಆಗಿ ಆಕ್ಟಾಹೆಡ್ರಲ್ ಜೊಮೆಟ್ರಿನ ಫಾರ್ಮೇಶನ್ ಮಾಡೋದ್ರಿಂದ ಓಕೆ, ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಲೈಕ್ ಆಪ್ಟಿಕಲಿ ಆಕ್ಟಿವ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅಂಡ್ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕಾಪರ್ ಟೆಟ್ರಾಮೈನ್ ಲಿಗ್ಯಾಂಡ್ಸ್ ಅನ್ನ ಹೊಂದಿದೆ. ಸೊ ಈ ಟೆಟ್ರಾಮೈನ್ ಓನ್ಲಿ 4 ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇದಕ್ಕೆ ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. And if we come to the next one, here also 4 moles of chlorine atoms attach ಆಗಿರೋದ್ರಿಂದ this is also not possible. Okay, so then ಈಗ ಆಪ್ಷನ್ ನಾವು option 1 ಅನ್ನ we can choose as a answer just because of it is an optically active molecule and it can able to give D and L form ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. and same and ಇದು 3 moles of oxalate molecule ಗೆ ಅಟ್ಯಾಚ್ ಆಗಿರೋದ್ರಿಂದ bidentate ligand oxalate ion is a bidentate ligand so that it can able to rotate D form as well as L form ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಆಪ್ಷನ್ 1 is the right answer for this. Next one, in which of the following pairs both the complexes do not show optical isomerism. ಸೊ ಎರಡು ಫಾರ್ಮ್ಸ್ ಅನ್ನ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ. ಆ ಆಪ್ಷನ್ಸ್ ಅಲ್ಲಿ ಯಾವ ಕಾಂಪ್ಲೆಕ್ಸ್ ಆಪ್ಟಿಕಲ್ ಐಸೋಮೆರಿಸಮ್ ಅನ್ನ ಎಕ್ಸಿಬಿಟ್ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಆಪ್ಷನ್ 1 ಅಲ್ಲಿ ಏನ್ ಹೇಳ್ತಿದ್ದಾರೆ, ಸಿಸ್ ಫಾರ್ಮ್ ಅಂಡ್ ಟ್ರಾನ್ಸ್ಫಾರ್ಮ್ ಆಫ್ ನೋಡಿ ಇಲ್ಲಿ CrC2O4 twice Cl2 3 minus and CONH3 4 times Cl2 ಅಂತ ಕೊಟ್ಟಿದ್ದಾರೆ, ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮ್ ಅಂತ ಅಂದ್ರೆ ನಮ್ಗೆ ಇದು ಯಾವ ರೀತಿ ಆಗುತ್ತೆ, ಸೊ ಸೆಂಟ್ರಲ್ ಮೆಟಲ್ ಆಟಮ್ಗೆ ಸೊ CH3 4 ಟೈಮ್ಸ್ ಇರೋದ್ರಿಂದ ನೋಡಿ ಈ ತರ ಓಕೆ, Cl ಆಪೋಸಿಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂಡ್ ಇಲ್ಲೆಲ್ಲ NH3 ಗ್ರೂಪ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆನಾ, ಅಂಡ್ ಇದು ಟ್ರಾನ್ಸ್ಫಾರ್ಮು. ಅಂಡ್ ಇಲ್ಲಿ ಬಂದಾಗ ಸೊ ಇಲ್ಲೇನಿದೆ, ಕ್ರೋಮಿಯಂಗೆ ಆಕ್ಸಲೇಟ್ ಅಯಾನ್ಸ್ 2 ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ ಮತ್ತೆ Cl2 ಅಟ್ಯಾಚ್ ಆಗಿರುತ್ತೆ. ಸೊ ಈಗ ಇದರಲ್ಲಿ ರೊಟೇಟ್ ಮಾಡಿದಾಗ ಈ ಫಾರ್ಮ್ಸ್ ಅನ್ನ ಸೊ ಇಲ್ಲಿ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇಟ್ ಡಸ್ ನಾಟ್ ಶೋ ವಾಟ್ ಆಪ್ಟಿಕಲ್ ಐಸೋಮೆರಿಸಮ್ ಅನ್ನ ಇದು ಎಕ್ಸಿಬಿಟ್ ಮಾಡೋದಿಲ್ಲ ಅಂತ ನಾವು ಹೇಳ್ಬೋದು. ಅಂಡ್ ಆಪ್ಷನ್ 2ಗೆ ಬಂದಾಗ ಆಪ್ಷನ್ 2 ಅಲ್ಲಿ ನೋಡಿ ಇಥಿಲೀನ್ ಡೈಅಮೈನ್ ಇದೆ, 3 moles ಇರುತ್ತೆ ಅಂಡ್ ಕಾಂಪ್ಲೆಕ್ಸ್ ಆನಿಯಾನ್ ಪ್ರೆಸೆಂಟ್ ಇದೆ ಈ ಫಾರ್ಮ್ ಅಲ್ಲಿ. ಅಂಡ್ ಈ ಎಕ್ಸಾಂಪಲ್ಗೆ ಬಂದಾಗ ಸೊ ನಾವು ಇದರಲ್ಲಿ ದ ಡಿಫ್ರೆಂಟ್ ಲೈಕ್ ಲಿಗ್ಯಾಂಡ್ಸ್ ಆರ್ ಗೋಯಿಂಗ್ ಟು ಅಯನೈಸ್ ಅಯಾನಿಕ್ ಫಾರ್ಮ್ ಆಫ್ ದ ಐಸೋಮರ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು. ಬಟ್ ಹಿಯರ್ ಆಲ್ಸೋ ವಿ ಕೆನಾಟ್ ಪ್ರೆಡಿಕ್ಟ್ ದೀಸ್ ಐಸೋಮರ್ಸ್ ಕ್ಯಾನ್ ಏಬಲ್ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್, ಸೊ ದಟ್ ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆಪ್ಷನ್. ಅಂಡ್ ಆಪ್ಷನ್ 3ಗೆ ಬಂದಾಗ ವಿ ಹ್ಯಾವ್ PtCl2En ಇಥಿಲೀನ್ ಡೈಅಮೈನ್ 4 ಡೋನಾರ್ ಸೈಟ್ಸ್ ಇರುತ್ತೆ, Cl2 is 2 ಡೋನಾರ್ ಸೈಟ್. ಅಂಡ್ ಇಲ್ಲಿ ಬಂದಾಗ ನಿಕಲ್ Cl2 ಇದೆ, Br2 ಇದೆ ಅಂಡ್ 2 ಮೈನಸ್ ಇದೆ
ಅಂಡ್ ಆಪ್ಷನ್ 4 ಅಲ್ಲಿ ನಮಗೆ CO NO3 ಟ್ರೈಸ್ NH3 ಟ್ರೈಸ್ ಇದೆ, ಇಲ್ಲಿ PTEN ಟ್ವೈಸ್ ಮತ್ತೆ Cl2 ಇದೆ. ಸೊ ಇಲ್ಲಿ ನಂಬರ್ ಆಫ್ ಲಿಗ್ಯಾಂಡ್ಸ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ದಿಸ್ ಫಾರ್ಮ್ ಆಗಿರೋದ್ರಿಂದ ಸೊ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡಿದಾಗ ನಮಗೆ ಲಿಗ್ಯಾಂಡ್ಸ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ಆಪ್ಷನ್ 4 ಅಲ್ಲಿ ಸೊ ಇದು ಸಹ ಚಾನ್ಸಸ್ ಇರೋದಿಲ್ಲ. ಅಂಡ್ ಇಲ್ಲಿ ಬಂದಾಗ ಸೊ ನಮಗೆ PT ಇರುತ್ತೆ, Cl2ನ ನಾವು ಈ ಕಡೆ ತಗೊಂಡು ಅಂಡ್ ಇಲ್ಲಿ ನಾವು ಇಥಿಲೀನ್ ಡೈಅಮೈನ್ ಗ್ರೂಪ್ಸ್ ಅನ್ನ ನಾವು ತಗೋಬಹುದು. ಅಂಡ್ ಇದರಲ್ಲಿ ಬಂದಾಗ ಸೊ ನಿಕ್ಕಲ್ ಇರುತ್ತೆ, ಸೊ ನಿಕ್ಕಲ್ ಅಂಡ್ ಇದು ಸ್ಕ್ವೇರ್ ಪ್ಲೇನಾರ್ Cl ಅಂಡ್ ಇಲ್ಲಿ ನಾವು Br ಅಂತ ತಗೊಂಡಾಗ ಸೊ ನಾವು ಈ ಕಾಂಪ್ಲೆಕ್ಸಸ್ ಅನ್ನ ರೊಟೇಟ್ ಮಾಡಿದಾಗ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಲೈಕ್ ಇಥಿಲೀನ್ ಡೈಅಮೈನ್ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡಿದಾಗ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡಿದಾಗ ರೊಟೇಟ್ ಮಾಡಿದಾಗ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ನಮಗೆ ಆಪ್ಟಿಕಲ್ ಐಸೋಮರ್ಸ್ ಅನ್ನ ಯಾವುದು ಎಕ್ಸಿಬಿಟ್ ಮಾಡುತ್ತೆ ಅಂತ. ಸೊ ಈಗ ಇವೆರಡು ಏನಾಗಿದೆ, ಒಂದು ಲೈಕ್ ದಿಸ್ ಆಪ್ಷನ್ 3 ಡಸ್ ನಾಟ್ ಶೋ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಹೇಳ್ಬೋದು. ಬೇರೆ ಇದರಲ್ಲಿ ಏನಾಗುತ್ತೆ, ಸೊ ಇಫ್ ಯು ರೊಟೇಟ್ ದೀಸ್ ಫಾರ್ಮ್ಸ್ ನೋ, ಸೊ ದೀಸ್ ಫಾರ್ಮ್ಸ್ ಕ್ಯಾನ್ ಶೋ ದ ಆಪ್ಟಿಕಲ್ ಐಸೋಮರ್ಸ್. ಈ ಆಪ್ಟಿಕಲ್ ಐಸೋಮರ್ಸ್ ಅನ್ನ ಇವು ಏನು ಆಪ್ಷನ್ 1 ಕ್ಯಾನ್ ಏಬಲ್ ಟು ಶೋ, option 2 can able to show, but option 3 it cannot able to show the optical isomer. See ಇಲ್ಲಿ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಇದೆ ಅಂಡ್ ಇದನ್ನ ನಾವು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಲ್ಲಿ ರೊಟೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಫೋರ್ತ್ ಆಪ್ಷನ್ ಆಲ್ಸೋ ಇಟ್ ಈಸ್ ನಾಟ್ ಗೋಯಿಂಗ್ ಟು ಶೋ ವಾಟ್ ಆಪ್ಟಿಕಲ್ ರೊಟೇಷನ್. ಆಪ್ಟಿಕಲ್ ಐಸೋಮರ್ಸ್ ಅನ್ನ ಡಸ್ ನಾಟ್ ಎಕ್ಸಿಬಿಟ್ ಆಪ್ಷನ್ 4, ಸಾರಿ ಇಟ್ ಕ್ಯಾನ್ ಏಬಲ್ ಟು ಎಕ್ಸಿಬಿಟ್ ಆಪ್ಷನ್ 4, ಬಟ್ ಆಪ್ಷನ್ 3 ಅಲ್ಲಿ ನಮಗೆ ಆಪ್ಟಿಕಲ್ ಐಸೋಮರ್ಸ್ ಡಿ ಫಾರ್ಮ್ ಅಂಡ್ ಎಲ್ ಫಾರ್ಮ್ ಅನ್ನ ಅದರಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಇಟ್ ಈಸ್ ಎ ಫಾರ್ಮ್ ಆಫ್ ಜೊಮೆಟ್ರಿಕಲ್ ಐಸೋಮರಿಸಮ್ಗೆ ಇದು ಎಕ್ಸಾಂಪಲ್ ಆಪ್ಷನ್ 3. ಓಕೆ, ಆಪ್ಷನ್ 3 ಇಸ್ ಅನ್ ಎಕ್ಸಾಂಪಲ್ ಫಾರ್ ಜೊಮೆಟ್ರಿಕಲ್ ಐಸೋಮರಿಸಮ್ ಆಗೋದ್ರಿಂದ ಸೊ ನಾವು ಆಸ್ ಪರ್ ದ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಬೋತ್ ದ ಕಾಂಪ್ಲೆಕ್ಸಸ್ ಡು ನಾಟ್ ಶೋ ಆಪ್ಟಿಕಲ್ ಐಸೋಮರಿಸಮ್ ಅಂತ ಅಂದ್ರೆ ಆಪ್ಷನ್ 3 ಆಪ್ಟಿಕಲ್ ಐಸೋಮರಿಸಮ್ ಅನ್ನ ಎಕ್ಸಿಬಿಟ್ ಮಾಡೋದಿಲ್ಲ ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ, ಕೊಟ್ಟಿರುವಂತ ಕ್ವಶನ್ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಫಿಗರೇಷನ್ಸ್ ದ ಆಪ್ಟಿಕಲ್ ಐಸೋಮರ್ಸ್ ಆರ್, ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ಯಾವುದು ಆಪ್ಟಿಕಲ್ ಐಸೋಮರ್ಸ್ ಅಂತ ಕೇಳ್ತಿದ್ದಾರೆ. ಸೊ ನೋಡಿ ಇಲ್ಲಿ ಈ ಆಪ್ಷನ್ ಅನ್ನ ನಾವು ನೋಡಿದಾಗ ಓಕೆ, ಸೊ ದ ಫಸ್ಟ್ ಆಪ್ಷನ್ ಏನಿದೆ ಇ ಎನ್ ಅಪೋಸಿಟ್ ಸೈಡ್ ಪ್ರೆಸೆಂಟ್ ಇದ್ರೂ ಸಹ ಒನ್ ಮೋರ್ Cl ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಇಟ್ ಈಸ್ ಲೈಕ್ ಎ ಜೊಮೆಟ್ರಿಕಲ್ ಐಸೋಮರ್ಸಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅಂಡ್ ಆಪ್ಷನ್ 2ಗೆ ಬಂದಾಗ ಆಪ್ಷನ್ 2 ಅಲ್ಲಿ ನೋಡಿ ಇ.ಎನ್ ಇಲ್ಲಿ ನಮಗೆ ರೈಟ್ ಸೈಡ್ ಪ್ರೆಸೆಂಟ್ ಇದೆ. ಆಪ್ಟಿಕಲ್ ಐಸೋಮರಿಸಮ್ ಅಂತ ಅಂದ್ರೇನು ಡಿ ಫಾರ್ಮ್ ಮತ್ತೆ ಎಲ್ ಫಾರ್ಮ್. ಸೊ ಇ.ಎನ್ ಗ್ರೂಪ್ ನಮಗೆ ಇಲ್ಲಿ ರೈಟ್ ಸೈಡ್ ಪ್ರೆಸೆಂಟ್ ಇದೆ, ರೈಟ್ ಸೈಡ್ ಇದೆ. ಅಂಡ್ ಇಲ್ಲಿ ಆಪ್ಷನ್ ಸಿ ನ ನಾವು ಅಬ್ಸರ್ವ್ ಮಾಡಿದ್ರೆ ಇ.ಎನ್ ಗ್ರೂಪ್ಸ್ ಆಪೋಸಿಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇದೆ. ಆಪೋಸಿಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇರೋದ್ರಿಂದ ದಿಸ್ ವಿಲ್ ನಾಟ್ ಕನ್ಸಿಡರ್ಡ್ ಆಸ್ ವಾಟ್ ಆಪ್ಟಿಕಲ್ ಐಸೋಮರ್ಸ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಆಪ್ಷನ್ 4 ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಅಂಡ್ ನೋಡಿ ಇದರಲ್ಲಿ ಇಥಿಲೀನ್ ಡೈಅಮೈನ್ ಗ್ರೂಪ್ಸ್ ಏನಿದೆ ಅದು ಲೆಫ್ಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇದೆ, ಆಪ್ಷನ್ 2 ಅಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ಆಪ್ಷನ್ 2 ಅಂಡ್ ಆಪ್ಷನ್ 4 ಆಪ್ಟಿಕಲ್ ಐಸೋಮರಿಸಮ್ ನ ಎಕ್ಸಿಬಿಟ್ ಮಾಡ್ತಿರೋದ್ರಿಂದ 2 and 4 ಆಪ್ಷನ್ ಆನ್ಸರ್ 3 ಅಲ್ಲಿ ಇರೋದ್ರಿಂದ ವಿ ಕ್ಯಾನ್ ಚೂಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ದ ಟೈಪ್ ಆಫ್ ಐಸೋಮೆರಿಸಮ್ ಶೋನ್ ಬೈ. ಸೊ ಈಗ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ನ ಕೊಟ್ಟಿದ್ದಾರೆ CONH3 4 times Br2Cl ಅಂತ. ಸೊ ಈ ಇದರಲ್ಲಿ ವಾಟ್ ಟೈಪ್ ಆಫ್ ಐಸೋಮೆರಿಸಮ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಅಂತ. ಓಕೆ, ವಾಟ್ ಟೈಪ್ ಆಫ್ ಐಸೋಮೆರಿಸಮ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಸೊ ಈಗ ನಮಗೆ ಇದರಲ್ಲಿ ವಿ ಹ್ಯಾವ್ CONH3 4 times Br2Cl ಇದೆ. ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ CO ಇದೆ, NH3 4 times ಇರೋದ್ರಿಂದ ಸೊ ಮೆಟಲ್ ಆಟಮು A4 ಅಂತ ಕನ್ಸಿಡರ್ ಮಾಡೋಣ. Br2 ಅಂದ್ರೆ ಏನು, B2 ಅಂತ ತಗೊಳ್ಳೋಣ. ಅಂಡ್ ಇದು Cl ಏನಿದೆ ಆನಿಯೋನ್, ಕಾಂಪ್ಲೆಕ್ಸ್ ಆನಿಯೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಈಗ MA4B2 ಅಂತ ತಗೊಂಡಾಗ ಇದು ಇಟ್ ಈಸ್ ಎ ಟೈಪ್ ಅಂಡರ್ ವಾಟ್ ಜೊಮೆಟ್ರಿಕಲ್ ಐಸೋಮೆರಿಸಮ್. ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು.
ಫಸ್ಟ್ ಆಪ್ಷನ್. ಅಂಡ್ ಸೆಕೆಂಡ್ ಆಪ್ಷನ್ ಬಂದಾಗ ಈ ಲಿಗ್ಯಾಂಡ್ಸ್ ಏನಿದೆ ವಿ ಕ್ಯಾನ್ ಇಂಟರ್ಚೇಂಜ್ ಆರ್ ವಿ ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ವಾಟ್ ಲೈಕ್ ಅಯನೈಸೇಷನ್ ಫಾರ್ಮ್ಸ್ ಅನ್ನ ವಿ ಕ್ಯಾನ್ ಏಬಲ್ ಟು ರೈಟ್ ಫಾರ್ ದಿಸ್ ಕಾಂಪ್ಲೆಕ್ಸ್. ಸೊ ಈಗ ಒನ್ ಮೋರ್ ಫಾರ್ಮ್ ಏನಾಗುತ್ತೆ ನಮಗೆ CO NH3 4 ಟೈಮ್ಸ್. ಸೊ CL ಒಳಗಡೆ ಬಂದು Br2ನ ನಾವು ಔಟ್ಸೈಡ್ ತೋರಿಸ್ಬೋದು. ಅಂದ್ರೆ ಇಲ್ಲಿ ನಾವು ಅಯನೈಸೇಷನ್ ಐಸೋಮೆರಿಸಮ್ ಎಕ್ಸಿಬಿಟ್ ಮಾಡ್ಬೋದು ಅಂಡ್ ಆಲ್ಸೋ ಆಸ್ ವೆಲ್ ಆಸ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ಅನ್ನು ಸಹ ನಾವು ತೋರಿಸ್ಬೋದು. ಅಂಡ್ ವಿಚ್ ಈಸ್ ಹ್ಯಾವಿಂಗ್ Ma4B2 ಫಾರ್ಮ್ ಆಗಿರೋದ್ರಿಂದ ನಮಗೆ ಆಪ್ಷನ್ ಅಲ್ಲಿ ಜೊಮೆಟ್ರಿಕಲ್ ಮತ್ತೆ ಅಯನೈಸೇಷನ್ ವಿಲ್ ಬಿ ದೇರ್ ಇನ್ ಆಪ್ಷನ್ 3 ಅಲ್ಲಿ ಇರೋದ್ರಿಂದ ಆನ್ಸರು ವಿ ಕ್ಯಾನ್ ಚೂಸ್ ವಾಟ್ ಆಪ್ಷನ್ C. ಸೊ ಫಸ್ಟ್ ಆಪ್ಷನ್ ಆಪ್ಟಿಕಲ್ ಐಸೋಮೆರಿಸಮ್ ನ ಇದು ಎಕ್ಸಿಬಿಟ್ ಮಾಡೋದಿಲ್ಲ. ಅಂಡ್ ಜೊಮೆಟ್ರಿಕಲ್ ಅಂಡ್ ಆಪ್ಟಿಕಲ್ ಐಸೋಮೆರಿಸಮ್ ನೋ, ಜೊಮೆಟ್ರಿಕಲ್ ಅಂಡ್ ಅಯನೈಸೇಷನ್ ಐಸೋಮೆರಿಸಮ್ ಎಸ್, ಓನ್ಲಿ ಜೊಮೆಟ್ರಿಕಲ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಕ್ಸಿಬಿಟ್. ಸೊ ಅಲಾಂಗ್ ವಿತ್ ದಟ್ ಅಯನೈಸೇಷನ್ ಆಲ್ಸೋ ವಿಲ್ ಗೋಯಿಂಗ್ ಟು ಹ್ಯಾಪನ್. ಸೊ ದಟ್ ಕೊಟ್ಟಿರುವಂತ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಸ್ ವೆಲ್ ಆಸ್ ಅಯನೈಸೇಷನ್ ಐಸೋಮೆರಿಸಮ್. Okay. Next we have which of the following does not have optical isomer. ಸೊ ಕೊಟ್ಟಿರುವಂತ ಕಾಂಪ್ಲೆಕ್ಸ್ ಅಲ್ಲಿ ಯಾವುದು ಆಪ್ಟಿಕಲ್ ಐಸೋಮರಿಸಮ್ ಅನ್ನ ಹೊಂದಿಲ್ಲ. ಸೊ ಆಪ್ಟಿಕಲ್ ಐಸೋಮರಿಸಮ್ ಇಲ್ಲದೆ ಇರುವಂತ ಕಾಂಪ್ಲೆಕ್ಸಸ್ ಯಾವುದು ಅಂತ ಹೇಳೋದಾದ್ರೆ ನೋಡಿ ನಮ್ಗೆ ಇಲ್ಲಿ EN ಟ್ರೈಸ್ Cl3 ಅಂತ ಇದೆ. ಸೊ ಮೆಟಲ್ಗೆ A3 ಮತ್ತೆ B3 ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಆಪ್ಷನ್ 2 ಅಲ್ಲಿ ನಮಗೆ ಅಗೈನ್ Ma3B3 ಫಾರ್ಮ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ Ma2 ಮತ್ತೆ B2 ಫಾರ್ಮ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಸಹ ನಮಗೆ A ಕೊಟ್ಟಿದ್ದಾರೆ, B2 C2 ಕೊಟ್ಟಿದ್ದಾರೆ ಮತ್ತೆ D ಕೊಟ್ಟಿದ್ದಾರೆ. ಸೊ ಈಗ ನಮಗೆ 4 ಸಹ ಡಿಫ್ರೆಂಟ್ ಲಿಗ್ಯಾಂಡ್ಸ್ ಆಗಿರೋದ್ರಿಂದ ಸೊ ಈಗ ನಮ್ಗಿದು ಆಪ್ಟಿಕಲ್ ಐಸೋಮರಿಸಮ್ ಅನ್ನ ಡಸ್ ಲೈಕ್ ರೊಟೇಷನ್ ಬೇಸ್ಡ್ ಆನ್ ದ ಪ್ರಿಯಾರಿಟಿ ಆಫ್ ದ ಲಿಗ್ಯಾಂಡ್ಸ್ ನಾವು ರೊಟೇಷನ್ ಮಾಡಿದಾಗ ಏನಾಗುತ್ತೆ ಇಟ್ ಕ್ಯಾನ್ ಏಬಲ್ ಟು ಗಿವ್ ವಾಟ್ ದ ಐಸೋಮರ್ಸ್ ಅಂತ ನಾವು ಹೇಳ್ಬೋದು. ಆಪ್ಟಿಕಲ್ ಐಸೋಮರ್ಸ್ ಅನ್ನ ಕೊಡುತ್ತೆ. ಅಂಡ್ ಸೆಕೆಂಡ್ ಫಾರ್ಮು Ma2B2 ಫಾರ್ಮ್ ಇದೆ. ಫಸ್ಟ್ ಒನ್ Ma3 ಮತ್ತೆ B3 ಫಾರ್ಮ್ ಏನಿದೆ. ಸೊ ನೋಡಿ ಇದು ಸೆಂಟ್ರಲ್ ಮೆಟಲ್ ಆಟಮ್ EN ಅನ್ನ ನಾವು ಈ ತರ ಕನ್ಸಿಡರ್ ಮಾಡಿದಾಗ ಓಕೆ. ಅಂಡ್ Cl3 1 Cl and here what is this En, okay, or else we can write like see here CO ಈ ತರ ನಾವು ಕನ್ಸಿಡರ್ ಮಾಡಿದಾಗ ಫೇಶಿಯಲ್ ಮತ್ತೆ ಮೆರಿಡಿಯನ್ ಫಾರ್ಮ್ ಆಫ್ ದ ಕಾಂಪ್ಲೆಕ್ಸ್ ಅನ್ನ ನಾವು ಇದಕ್ಕೆ ತೋರಿಸ್ಬೋದು. ಸೊ ದಟ್ ಇದು ನಾವು ಆಪ್ಟಿಕಲ್ ಐಸೋಮೆರಿಸಮ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ದ ಫಸ್ಟ್ ಆಪ್ಷನ್ ಕ್ಯಾನ್ ಏಬಲ್ ಟು ಎಕ್ಸಿಬಿಟ್ ವಾಟ್ ಆಪ್ಟಿಕಲ್ ಐಸೋಮೆರಿಸಮ್ ಬಿಕಾಸ್ when we pass the plane polarized light to this it can able to give what D and L form of the isomers. Option 2 ಗೆ ಬಂದಾಗ NH3 ಟ್ರೈಸ್ ಮತ್ತೆ Cl3 ಅಂತ ಏನಿದೆ Ma3 ಮತ್ತೆ B3 ಫಾರ್ಮು. ಸೊ ಇದು ನಮ್ಗೇನಾಗುತ್ತೆ it can also can able to form what ನಮಗೆ ಆಪ್ಟಿಕಲ್ ಐಸೋಮರಿಸಮ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ ಬಿಕಾಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ Ma3 ಮತ್ತೆ B3 ಫಾರ್ಮ್. ಬಟ್ ಆಪ್ಷನ್ 3 ಗೆ ಬಂದಾಗ ಇದು ನಮಗೆ ಜೊಮೆಟ್ರಿಕಲ್ ಐಸೋಮರಿಸಮ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ Ma2B2 ಫಾರ್ಮ್ ಅಲ್ಲಿ ಇರೋದ್ರಿಂದ ಸಿ ಲೈಕ್ ಮೆಟಲ್ ಆಟಮು ಅಂಡ್ EN ಇಲ್ಲಿ EN ಇರುತ್ತೆ, ಇಲ್ಲೂ EN ಇರುತ್ತೆ, Cl ಇರುತ್ತೆ. ನಮಗೆ ಅದು ಮೆಟಲ್ಗೆ ಅಪೋಸಿಟ್ ಸೈಡ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ಇದನ್ನ ನಾವು ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಅಂಡ್ ಹಿಯರ್ ವಿ ಕ್ಯಾನ್ ಟೇಕ್ ಸೇಮ್ ಸೈಡ್ ಆಫ್ ದ ಸೇಮ್ ಸೈಡ್ ಈ ತರ ಇದ್ರೆ EN. ಸೊ ಸೇಮ್ ಸೈಡ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದಾಗ ಅದನ್ನ ನಾವು ಸಿಸ್ ಫಾರ್ಮ್ ಅಂತ ಕರಿತೀವಿ. ಸೊ ದಟ್ ಆಪ್ಷನ್ 3 ಡಸ್ ನಾಟ್ ಹ್ಯಾವ್ ಆಪ್ಟಿಕಲ್ ಐಸೋಮರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. Okay, next question ಹೋಗೋಣ. The complex potassium ferricyanide K3FeCN6 should have a spin only magnetic moment of
ಸೊ ಈಗ ಇದರಲ್ಲಿ ಈ ಕೊಟ್ಟಿರುವಂತಹ ಪೊಟ್ಯಾಷಿಯಂ ಪೆರಿಸೈನೈಡ್ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ದು ಲೈಕ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ ಇಲ್ಲಿ ಐರನ್, ಸೊ ಐರನ್ ಈಸ್ ಹ್ಯಾವಿಂಗ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d6 4s2 is the ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಐರನ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ 6 ಲಿಗ್ಯಾಂಡ್ಸ್ ದಟ್ ಈಸ್ 6 CN- ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರೋದ್ರಿಂದ, ಸೊ CN- ಲಿಗ್ಯಾಂಡ್ಸ್ ಏನಾಗುತ್ತೆ, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್, ದ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಪೇರಪ್ ಆಗುತ್ತೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಆಗಿರೋದ್ರಿಂದ. ಸೊ ಈಗ ಇದನ್ನ ಆರ್ಬಿಟಲ್ ಟರ್ಮ್ಸ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ, ಓಕೆ, ಸೊ ದಿಸ್ ಇಸ್ 3d6 and here I can able to write 4s2, so 2 electrons and ಇಲ್ಲಿ 1 2 3 3 4 5 ಎಲೆಕ್ಟ್ರಾನ್ ಮತ್ತೆ 3d6 6 ಎಲೆಕ್ಟ್ರಾನ್. ಸೊ ಇಲ್ಲಿ ನಮಗೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿದೆ, ಜಸ್ಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 6 cyanide ligands which are considered as a strong field ligands, no, ಸೊ ಅದೇನಾಗುತ್ತೆ ಪೇರಪ್ ಆಗ್ತಾ ಹೋಗುತ್ತೆ. ಪೇರಪ್ ಆದಾಗ ದೇರ್ ಇಸ್ ನೋ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡು ಸೈನೈಡ್ ಆಗಿರುತ್ತೆ. ಬಟ್ ಇನಿಷಿಯಲಿ ದೆರ್ ಈಸ್ ಎ ಪ್ರೆಸೆನ್ಸ್ ಆಫ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ. Yes, argon 3d6 4s2 is right. 4s2 electrons 1 2 3 4 and here iron okay, so ಇಲ್ಲಿ I am going to write what is the oxidation state of the iron. First I'll calculate the oxidation state. So K3 is alkali metal ಆಗಿರೋದ್ರಿಂದ ನಮಗೆ 3 into K plus 1 into Fe plus 6 into Cn that is equals to 0 ಆಗುತ್ತೆ. ಸೊ 3 into plus 1 plus 1 into ಐರನ್ಗೆ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋಣ, ಪ್ಲಸ್ 6 into -1 is equals to 0, then 3 plus Fe minus 6 is equals to 0, Fe minus 3 is equals to 0, Fe is equals to plus 3 ಅಂತ ಆಗುತ್ತೆ. ಓಕೆ, ಸೊ ಈಗ ಈ ಕಾನ್ಫಿಗರೇಷನ್ ಅಲ್ಲಿ ನಾನು 3 ಎಲೆಕ್ಟ್ರಾನ್ಸ್ ಅನ್ನ ಇಫ್ ಐ ರಿಮೂವ್ 1 2 3 electrons, yes, so ನೋಡಿ ಇಲ್ಲಿ S2 ಆರ್ಬಿಟಲ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ರಿಮೂವ್ 2 ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡ್ತಿದ್ದೀನಿ. ಅಂಡ್ D6 ಅಲ್ಲಿ ಏನ್ ಪೇರಪ್ ಆಗಿದೆ ಅಲ್ವಾ, ಆ ಎಲೆಕ್ಟ್ರಾನ್ ಅನ್ನ ನಾನು ರಿಮೂವ್ ಮಾಡಿದ್ರೆ ಸೊ Fe+3 ಆಗುತ್ತೆ ಆಗ. ಸೊ Fe+3 ಇದ್ದಾಗ ದ ಕಾನ್ಫಿಗರೇಷನ್ ಇಸ್ ಗೋಯಿಂಗ್ ಟು ಬಿಕಮ್ ವಾಟ್, ಆರ್ಗಾನ್ 3d5 ಆಗುತ್ತೆ, 4s 0 ಆಗುತ್ತೆ. ಸೊ ಈಗ 3d5 ಅಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ಇರೋದ್ರಿಂದ ಸೊ ಹೌ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫಾರ್ ದಟ್ ವಿ ನೋ ದ ಫಾರ್ಮುಲಾ mu is equals to square root of n into n+2 ಫಾರ್ಮುಲಾ ಇದೆ. ಸೊ ವೇರ್ n is the number of unpaired electrons present in the d orbital will be 5, so that square root of n place ಅಲ್ಲಿ 5 into 5 plus 2 ಅಂತ ತಗೊಳ್ತೀನಿ. that is equals to square root of 5 into 5 plus 2 is 7 ಆಗುತ್ತೆ. so that is equals to 7 5 is 35 Bohr magneton. so bm is the unit for what, Bohr magneton ಅಂತ ಹೇಳ್ತೀವಿ. ಸೊ ನಮಗೆ 35 bm ಆನ್ಸರ್ ಏನ್ ಬಂದಿದೆ, that is will be there in option 3 ಅಲ್ಲಿ ಇದೆ. ಆಪ್ಷನ್ 3 is what, square root of 35 Bohr magneton ಅಂತ ಇರೋದ್ರಿಂದ ಸೊ ನಾವು ಆಪ್ಷನ್ 3 ನ ಆಸ್ ಎ ಆನ್ಸರ್ ಆಗಿ ಚೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಈಸ್ ಅನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಮತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಸೊ ಈಗ ನಾವು ಲಿಗ್ಯಾಂಡ್ಸ್ ಅಲ್ಲಿ ವಿ ಕೆನ್ ಟೇಕ್ ಲೈಕ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಮತ್ತೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಲ್ವಾ. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅನ್ನ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಏನಿದೆ
ದಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಕ್ಯಾನ್ ಏಬಲ್ ಟು ಪೇರ್ ಅಪ್ ದ ಎಲೆಕ್ಟ್ರಾನ್ಸ್. ಸೊ ಪೇರ್ ಅಪ್ ಆದಾಗ ಇಲ್ಲೇನಾಗುತ್ತೆ, ಇನ್ನರ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ. ಇನ್ನರ್ ಆರ್ಬಿಟಲ್ ಇಲ್ಲಿ ನಮಗೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಪೇರ್ ಅಪ್ ಆಗದೆ ಇರೋದ್ರಿಂದ ಔಟರ್ ಆರ್ಬಿಟಲ್ಸ್ ಇನ್ವಾಲ್ವ್ ಆಗುತ್ತೆ ಇನ್ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್. ಔಟರ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ವಾಟ್, ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಆಗೋದ್ರಿಂದ. ಸೊ ಈಗ ನಮಗೆ ಆಪ್ಷನ್ 1 ಮತ್ತೆ ಓಕೆ, ಆಪ್ಷನ್ 1 ಸಯನೈಡ್ ಲಿಗ್ಯಾಂಡ್ ಏನಿದೆ, ಸೈನೈಡ್ ಲಿಗ್ಯಾಂಡ್ ಇರುವಂತ ಆಪ್ಷನ್ 1 ಮತ್ತೆ ಆಪ್ಷನ್ 2, ಸೊ ಇಟ್ ಕ್ಯಾನ್ ಏಬಲ್ ಟು ಇನ್ವಾಲ್ವ್ ದ ಔಟರ್ ಆರ್ಬಿಟಲ್ ಲಿಗ್ಯಾಂಡ್. ಯಾಕೆ ಅಂತ ಅಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ಗೆ ಎಕ್ಸಾಂಪಲ್ ನಾವು ಸೈನೈಡ್ ಹೇಳ್ಬೋದು, ಅಂಡ್ NH3 ಇಸ್ ದ ಎಕ್ಸಾಂಪಲ್ ಫಾರ್ ಲೈಕ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿರೋದ್ರಿಂದ, ಸೊ ನಾವು NH3ನ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ, ಸೈನೈಡನ್ನ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ನರ್ ಆರ್ಬಿಟಲ್ಸ್ ಆರ್ ಕ್ಯಾನ್ ಏಬಲ್ ಟು ಅಂಡರ್ಗೋ ದ ಹೈಬ್ರಿಡೈಸೇಷನ್ D2sp3 ಆಗುತ್ತೆ, ಅಂಡ್ ಇಲ್ಲಿ sp3d2 ಹೈಬ್ರಿಡೈಸೇಷನ್ ಆಗುತ್ತೆ ಇನ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಅಲ್ಲಿ. ಓಕೆ, ಸೊ ಈಗ ಕೊಟ್ಟಿರೋಂಥ 4 ಆಪ್ಷನ್ ಅಲ್ಲಿ ಸೈನೈಡ್ 2 ಲಿಗ್ಯಾಂಡ್ ಇದೆ, NH3 2 ಲಿಗ್ಯಾಂಡ್ಸ್ ಇದೆ ಇನ್ ಈಚ್ ಲೈಕ್ ಕಾಂಪ್ಲೆಕ್ಸಸ್ ಅಲ್ಲಿ. ಸೊ ವಾಟ್ ಎವರ್ ದ ಸೈನೈಡ್ ಲಿಗ್ಯಾಂಡ್ಸ್ ಆರ್ ದೇರ್ ಇನ್ ದ ಫಸ್ಟ್ 2 ಕಾಂಪ್ಲೆಕ್ಸಸ್ ನು, ಸೊ ಸೈನೈಡ್ ವಿಲ್ ಕನ್ಸಿಡರ್ಡ್ ಆಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದು ಏನ್ ಮಾಡುತ್ತೆ, ದ ಎಲೆಕ್ಟ್ರಾನ್ಸ್ ಕ್ಯಾನ್ ಏಬಲ್ ಟು ಪೇರ್ ಅಪ್ ಟುಗೆದರ್ ಅಂಡ್ ದೇರ್ ಇನ್ನರ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್, ಸೊ ದಟ್ ಇಟ್ ಕ್ಯಾನ್ ಏಬಲ್ ಟು ಫಾರ್ಮ್ D2sp3 ಹೈಬ್ರಿಡೈಸೇಷನ್. ಅಂಡ್ ಅದೇ ರೀತಿ ಆಪ್ಷನ್ 3 ಅಂಡ್ ಆಪ್ಷನ್ 4 ಅಲ್ಲಿ ನಮಗೆ ಲಿಗ್ಯಾಂಡ್ಸ್ NH3 ಇರೋದ್ರಿಂದ NH3ನ ನಾವು ಲೈಕ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ನಮಗೆ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿದ್ರೆ, ಸೊ ದೇ ಕೆನಾಟ್ ಏಬಲ್ ಟು ಪೇರ್ ಅಪ್ ದ ಎಲೆಕ್ಟ್ರಾನ್ಸ್ ಜಸ್ಟ್ ಬಿಕಾಸ್ ಆಫ್ ಇಟ್ಸ್ ನೇಚರ್. ಸೊ ದಟ್ ಅಲ್ಲಿ ಏನಾಗುತ್ತೆ, ಔಟರ್ ಆರ್ಬಿಟಲ್ಸ್ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಆಗೋದ್ರಿಂದ, ಸೊ sp3d2 ಹೈಬ್ರಿಡೈಸೇಷನ್ ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ which one of the following complexes is an outer orbital complex? ಸೊ ಈಗ ಇದರಲ್ಲಿ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾವ್ದ್ಯಾವ್ದಂತ ನಾವು ಹೇಳ್ಬೋದು, NH3 ಲಿಗ್ಯಾಂಡ್ಸ್ ಇರುವಂತ ಆಪ್ಷನ್ 3 ಅಂಡ್ ಆಪ್ಷನ್ 4 ಏನಿದೆ, ಆಪ್ಷನ್ 3 ಮತ್ತೆ ಆಪ್ಷನ್ 4 ಅನ್ನ ವಿ ಕ್ಯಾನ್ ಕನ್ಸಿಡರ್ಡ್ ಆಸ್ ವಾಟ್, ಔಟರ್ ಆರ್ಬಿಟಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. Okay, next is, in which of the following octahedral complexes will the magnitude of delta naught be the highest? So octahedral complexes ಅಲ್ಲಿ the magnitude of delta naught value ಯಾವುದ್ರದ್ದು ಜಾಸ್ತಿ ಇರುತ್ತೆ as per the given options. See, first option ಏನು ಕೊಟ್ಟಿದ್ದಾರೆ, ಹೆಕ್ಸಾ ಸಯನೋ ಕೋಬಾಲ್ಟೇಟ್, then trioxalato cobaltate, second option hexa aqua cobaltate and hexa amine cobalt ಅಂತ ಲೈಕ್ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ನಮಗೆ. ಸೊ ಈಗ ಇದರಲ್ಲಿ ಆಕ್ಚುಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ನಾಟ್ ವಿಲ್ ಬಿ ಡಿಸೈಡೆಡ್ ಬೈ ದ ನೇಚರ್ ಆಫ್ ದ ಲಿಗ್ಯಾಂಡ್. ಓಕೆ, ಸೊ ಯಾವ ಟೈಪ್ ಆಫ್ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಲಿಂಕ್ ಆಗಿದೆ, ಓಕೆ, ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಕೋಆರ್ಡಿನೇಟ್ ಆಗಿದೆ, ಬೇಸ್ಡ್ ಆನ್ ದಟ್ ಡೆಲ್ಟಾ ವ್ಯಾಲ್ಯೂನ ಡಿನೋಟ್ ಮಾಡ್ತಾ ಹೋಗ್ತಾರೆ. ಸೊ ಫಾರ್ ದಿಸ್ ವಿ ನೀಡ್ ಟು ನೋ ದ increasing order of field strength. Increasing order of what? Field strength ನಮ್ಗೆ ಈ ಆರ್ಡರ್ ಗೊತ್ತಿದ್ರೆ, ಬೇಸ್ಡ್ ಆನ್ ದಟ್ ಆರ್ಡರ್ ವಿ ಕ್ಯಾನ್ ರೈಟ್ ವಾಟ್ ದ ಮ್ಯಾಗ್ನಿಟ್ಯೂಡ್